ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ದಿ ನರಿಷ್ಡ್ ಮಾಮ್ ಚಾಲೆಂಜ್ ಡೇ 19. ಆ್ಯಕ್ಚುಲಿ ತುಂಬ ದಿನ ಗ್ಯಾಪ್ ಆಗೋಗ್ಬಿಟ್ಟಿತ್ತು. ಯಾಕೆ ಅಂತ ಹೇಳಿದ್ರೆ ಮಧ್ಯ ತುಂಬಾ ಬ್ಯುಸಿ ಶೆಡ್ಯೂಲ್ಸ್ ಇದ್ದಿದ್ದರಿಂದ ನಾನು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿದ್ರೂ ವ್ಲಾಗ್ನ ಕಂಪ್ಲೀಟ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಆ್ಯಕ್ಚುಲಿ ಇವತ್ತಿನ ದಿನ ಬಂದು ತುಂಬಾ ಪ್ಲೆಸೆಂಟಾಗಿ ಸ್ಟಾರ್ಟ್ ಆಯಿತು. ಎಷ್ಟೇ ಬ್ಯುಸಿ ಇದ್ರೂ ಎಲ್ಲ ಬ್ಯುಸಿ ಶೆಡ್ಯೂಲ್ಸ್ ಮಧ್ಯೆ ನಮ್ಮನ್ನು ನಾವು ಕೇರ್ ಮಾಡೋದನ್ನು ಮರ್ತೋಗ್ಬಾರ್ದು ಅಂತ ರಿಮೈಂಡ್ ಮಾಡೋದಕ್ಕೋಸ್ಕರನೇ ಈ ನರಿಷ್ಡ್ ಮಾಮ್ ಚಾಲೆಂಜು. ಆ್ಯಕ್ಚುಲಿ ಈ ಚಾಲೆಂಜು ಸ್ಟಾರ್ಟ್ ಮಾಡಿದಾಗಿಂದನೂ ನನಗೆ ಏನೋ ಒಂಥರ ನನ್ನ ಕಡೆ ನಾನೇ ಜಾಸ್ತಿ ಗಮನ ಹರಿಸೋ ಥರ ಫೀಲ್ ಆಗುತ್ತೆ. ಒಂಥರ ಎಲ್ಲ ಕೆಲಸದಲ್ಲೂ ನಾನು ನನ್ನನ್ನು ತೊಡಗಿಸ್ಕೊಳ್ಳೋವಾಗ ಕಂಪ್ಲೀಟ್ಲಿ ಫೋಕಸ್ಡಾಗಿ ಫೀಲ್ ಮಾಡ್ತೀನಿ. ಅಫ್ಕೋರ್ಸ್ ಟಾಡ್ಲರ್ಸ್ ಇರೋ ಅಂಥ ತಾಯಂದಿರು ತುಂಬಾ ಏನು ಸ್ಟ್ರೆಸ್ನ ತಗೊಳ್ತೀವಿ ನಾವು. ಯಾಕೆ ಅಂತ ಹೇಳಿದ್ರೆ ಒಂದು ಕೆಲಸ ಮಾಡಿ ಮುಗಿಸೋಷ್ಟೊತ್ತಿಗೆ ಇನ್ನೊಂದು ಕೆಲಸ ರೆಡಿಯಾಗಿರುತ್ತೆ. ಮಕ್ಕಳು ನಾವು ಒಂದು ಐಟಮ್ನ ಇಟ್ಟಿರೋ ಜಾಗದಲ್ಲೇ ಇರೋದಕ್ಕೆ ಬಿಡೋದಿಲ್ಲ. ನಮ್ಮ ಲಾಡು ಅಂತೂ ಸಖತ್ತು ಚೂಟಿ ಆಗೋಗ್ಬಿಟ್ಟಿದ್ದಾನೆ. ಮತ್ತು ತುಂಟ ಕೂಡ ಮನೇಲಿ ಯಾವುದೇ ವಸ್ತುಗಳು ಅಷ್ಟೇ ಇರೋ ಜಾಗದಲ್ಲಿ ಇರೋದಿಲ್ಲ. ಈವನ್ ಈ ರಂಗೋಲಿ ಕೂಡ ಅಷ್ಟೇ, ನಾನು ಹಾಕಿ ಒಂದು ಅರ್ಧ ಅವರು ಇಲ್ಲ 1 ಅವರು ಮ್ಯಾಕ್ಸಿಮಮ್ ಇರುತ್ತೆ ಹೊರತು ಅದಕ್ಕಿಂತ ಜಾಸ್ತಿ ಇರೋದಿಲ್ಲ. ಅದು ಅಷ್ಟೊತ್ತು ಇರೋದು ಕೂಡ ಲಕ್ಕೆ ಅಂತ ಹೇಳ್ಬೋದು. ಅವನ ಕಣ್ಣೇನಾದರೂ ರಂಗೋಲಿ ಮೇಲೆ ಹೋಯಿತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದರಲ್ಲಿ ಆಟಾಡೋಕ್ಕೆ ಕೂತ್ಕೊಬಿಡ್ತಾನೆ. ಸೊ ಅದಕ್ಕೆ ಈ ನಡುವೆ ನಾನು ಸಿಂಪಲ್ಲಾಗಿ ಮನೆ ಮುಂದೆ ಚಿಕ್ಕ ರಂಗೋಲಿ ಮತ್ತು ಬಾರ್ಡರಲ್ಲೇ ಎಂಡ್ ಮಾಡಿಬಿಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಡೇ 17 ವ್ಲಾಗಲ್ಲಿ ನಾನು ಒಂದು ಬುಕ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಸೊ ಆ ಬುಕ್ಕು ಯಾವುದು ಅಂತ ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ ಬ್ಯಾಕ್ ಟು ಬ್ಯಾಕು ಕಮೆಂಟ್ ಮಾಡಿದ್ರಿ. ನಾನು ಅಲ್ಲಿ ಕೂಡ ರಿಪ್ಲೈ ಮಾಡಿದ್ದೀನಿ, ಬಟ್ ಆದರೂ ಸುಮಾರು ಜನ ರಿಪ್ಲೈ ಮಾಡ್ತಿದ್ದೀರಾ. ಆ ಬುಕ್ ಹೆಸರು ಬಂದುಬಿಟ್ಟು ಐ ಆಮ್ ಓಕೆ ಯು ಆರ್ ಓಕೆ ಅಂತ. ಈ ಬುಕ್ಕಿನ ಆಥರ್ ಬಂದು ಥಾಮಸ್ ಆ್ಯಂಟೋನಿ ಹ್ಯಾರಿಸ್ ಅವರು. ಈ ಬುಕ್ಕಲ್ಲಿ ನಾನು ಲಾಸ್ಟ್ ವ್ಲಾಗಲ್ಲೇ ಡಿಸ್ಕಸ್ ಮಾಡ್ದಂಗೆ ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಮೇಲೆ ಆಧಾರಿತವಾಗಿ ಈ ಬುಕ್ನ ಬರೆದಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿ ಪರಸ್ಪರವಾಗಿ ಮಾತಾಡುವಾಗ ಅವನ ಮನಸ್ಸು ಯಾವ ಭಾಗ, ಅಂದರೆ ಪೇರೆಂಟು, ಚೈಲ್ಡು ಅಥವಾ ಅಡಲ್ಟ್ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ಇವರು ವಿವರಿಸಿದ್ದಾರೆ ಇದರಲ್ಲಿ. ಇದು ಆ್ಯಕ್ಚುಲಿ ವರ್ಲ್ಡ್ ಫೇಮಸ್ಸು. 1967 ಈ ಬುಕ್ನ ಬರೆದಿದ್ದಾರೆ. ಐ ಆಮ್ ಓಕೆ ಯು ಆರ್ ಓಕೆ ಅಂತ ನೀವು ಆನ್ಲೈನಲ್ಲಿ ಚೆಕ್ ಮಾಡಿದ್ರೇ ಸಿಗುತ್ತೆ. ಆಗಿನ ಕಾಲದಲ್ಲೇ ಇದು ಬೆಸ್ಟ್ ಸೆಲ್ಲರ್ ಬುಕ್ ಆಗಿತ್ತು. ಮನಃಶಾಸ್ತ್ರದ ಪುಸ್ತಕಗಳಲ್ಲಿ ಇದು ಒಂದಾಗಿರುತ್ತೆ. ಇದು ಕೋಟ್ಯಾಂತರ ಜನರ ಜೀವನ ಮತ್ತು ಸಂಬಂಧಗಳನ್ನ ಸುಧಾರಿಸ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಮಾಡಿದೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇವರು ಉದ್ದೇಶ ಏನು ಅಂತ ಹೇಳಿದ್ರೆ, ಜನರು ತಮ್ಮ ಗತಕಾಲದಲ್ಲಿ ನೋವು ಅಥವಾ ಕೀಳರಿಮೆಯಿಂದ ಹೊರಗಡೆ ಬಂದು ನಾನೂ ಸರಿ ನೀನು ಸರಿ ಅನ್ನೋ ವಿಶ್ವಾಸದೊಂದಿಗೆ ಬದುಕಬೇಕು ಅನ್ನೋದೇ ಇವ್ರ ಆಶಯ ಆಗಿತ್ತು. ಸೊ ಅದಕ್ಕೋಸ್ಕರನೇ ಈ ಬುಕ್ನ ಬರೆದಿದ್ದಾರೆ. ಈ ಬುಕ್ಕಲ್ಲಿ 4 ಮನಸ್ಥಿತಿಗಳನ್ನ ಆಥರ್ ಬಂದು ಡಿಸ್ಕಸ್ ಮಾಡಿದ್ದಾರೆ. ಮೊದಲನೇ ಮನಸ್ಥಿತಿ ಬಂದು ಐ ಆಮ್ ನಾಟ್ ಓಕೆ ಯು ಆರ್ ಓಕೆ, ಅಂದರೆ ನಾನು ಸರಿ ಇಲ್ಲ ನೀನು ಸರಿ ಇದೆಯಾ ಅಂತ. ಇದು ನಾವು ಹೆಚ್ಚಾಗಿ ಅಂದ್ಕೊಳ್ಳೋ ಅಂಥ ವಿಷಯ. ನನಗೆ ಅಡುಗೆ ಬರಲ್ಲ, ಬೇರೆಯವ್ರಿಗೆ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ, ನಾನು ಒಳ್ಳೆ ತಾಯಿ ಅಲ್ಲ, ಅವರು ತುಂಬಾ ಒಳ್ಳೆ ತಾಯಿ ಅಂತ ಎಲ್ಲದಕ್ಕೂ ಕಂಪೇರ್ ಮಾಡ್ಕೋತಾ ಅವ್ರು ತುಂಬಾ ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿಲ್ಲ ಅಂತ ಕೀಳರಿಮೆ ತಗೊಂಡು ನಾವು ತಪ್ಪಾಗಿ ಕಲ್ಪನೆ ಮಾಡ್ಕೊಳ್ತೀವಲ್ಲ, ಇದು ಒಂಥರ ಮನಸ್ಥಿತಿ. ಎರಡನೇ ಮನಸ್ಥಿತಿ ಏನು ಅಂತ ಹೇಳಿದ್ರೆ ಐ ಆಮ್ ಓಕೆ ಯು ಆರ್ ನಾಟ್ ಓಕೆ ಅಂತ. ಅಂದರೆ ಎಲ್ಲದರಲ್ಲೂ ನಾನು ಸರಿ ನೀನು ಸರಿ ಇಲ್ಲ ಅಂತ. ಇಲ್ಲಿ ನಾವು ಸದಾ ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಳ್ತೀವಿ, ಅಧಿಕಾರ ಚಲಾಯಿಸ್ತೀವಿ, ನನಗೆ ಎಲ್ಲ ಬರುತ್ತೆ ಬೇರೆಯವ್ರಿಗೆ ಏನೂ ಬರಲ್ಲ ಅನ್ನೋ ಅಂಥ ಮನಸ್ಥಿತಿನ ಇದು ತಿಳಿಸ್ಕೊಡುತ್ತೆ. ಇದರಿಂದ ಜಗಳನೇ ಜಾಸ್ತಿ ಆಗುತ್ತೆ. ಇಂಥವ್ರ ಮನಸ್ಥಿತಿ ಅಂತೂ ತುಂಬಾ ಕೆಟ್ಟದು ಅಂತ ಹೇಳ್ಬೋದು. ಮೂರನೇ ಮನಸ್ಥಿತಿ ಏನು ಅಂತ ಹೇಳಿದ್ರೆ ಐ ಆಮ್ ನಾಟ್ ಓಕೆ ಯು ಆರ್ ನಾಟ್ ಓಕೆ. ಇದು ಅತ್ಯಂತವಾಗಿ ಬೇಸರ ಮಾಡೋ ಅಂಥ ಮನಸ್ಥಿತಿ ಅಂತ ಹೇಳ್ಬೋದು. ಇಲ್ಲಿ ಯಾರಿಗೂ ಬೆಲೆ ಇರೋದಿಲ್ಲ, ಬರೀ ಹತಾಶೆನೇ ಇರುತ್ತೆ. ಸೊ ಇಂಥ ಮನಸ್ಥಿತಿ ಇರೋರು ಹೆಂಗಿರ್ತಾರೆ ಅಂತ ಹೇಳಿದ್ರೆ, ನಾನೂ ಸರಿ ಇಲ್ಲ ನೀನು ಸರಿ ಇಲ್ಲ, ಅಂದರೆ ನಾವೇ ಏನೋ ಮಾಡಿದ್ರೂ ತಪ್ಪಾಗುತ್ತೆ, ಅವರು ಏನು ಮಾಡಿದ್ರೂ ತಪ್ಪಾಗುತ್ತೆ. ಸೊ ಎಲ್ಲದರಲ್ಲೂ ಕೀಳರಿಮೆ ಹುಡುಕೋದೇ ಕೆಲಸ ಆಗಿರುತ್ತೆ. ಮತ್ತು ಲೈಫೇ ವೇಸ್ಟು ಅಂತ ಅಂದ್ಕೊಳ್ತಾರಲ್ಲ, ಅವ್ರ ಮನಸ್ಥಿತಿ ಈ ರೀತಿಯಾಗಿರುತ್ತೆ.
ಇನ್ನು 4ನೇ ಮನಸ್ಥಿತಿ ಏನು ಅಂತ ಹೇಳಿದ್ರೆ ಐ ಆಮ್ ಓಕೆ ಯು ಆರ್ ಓಕೆ, ಅಂದರೆ ನಾನು ಸರಿ ನೀನು ಸರಿ ಅಂತ. ಇದೇ ಅಸಲಿ ಮಂತ್ರ. ನನಗೂ ನನ್ನದೇ ಆದ ಶಕ್ತಿ ಇದೆ, ನಿಮಗೂ ನಿಮ್ಮದೇ ಆಗಿರೋವಂಥ ಪ್ರತಿಭೆ ಇದೆ, ನಾವಿಬ್ಬರು ಸಮಾನರು ಅಂತ ಒಬ್ರನ್ನ ಒಬ್ಬರು ಗೌರವಿಸುವಂಥ ಭಾವನೆ. ಆ್ಯಕ್ಚುಲಿ ಎಲ್ಲರಿಗೂ ಈ ರೀತಿಯಾಗಿರುವಂಥ ಭಾವನೆ ಇದ್ದರೆ ಮಾತ್ರನೇ ನಾವು ಜೀವನದಲ್ಲಿ ಎಲ್ಲರನ್ನೂ ಒಳ್ಳೆ ರೀತಿಯಾಗಿ ಕಾಣ್ತೀವಿ. ನಮ್ಮ ಜೀವನನೂ ಚೆನ್ನಾಗಿರುತ್ತೆ, ಇನ್ನೊಬ್ಬರ ಜೀವನನೂ ತುಂಬಾ ಚೆನ್ನಾಗಿರುತ್ತೆ. ಈ ಬುಕ್ಕು ಓದ್ದಾಗಿಂದ ನನ್ನ ಮೈಂಡ್ಸೆಟ್ಟು ತುಂಬಾ ಚೇಂಜ್ ಆಯಿತು ಅಂತ ಹೇಳ್ಬೋದು. ಚಿಕ್ಕಂದಲ್ಲೇ ನಾನು ಈ ಬುಕ್ಕು ಓದಿದ್ರಿಂದ ಏನೋ ಗೊತ್ತಿಲ್ಲ, ಎಲ್ಲರನ್ನೂ ಒಂದೇ ಸಮಾನವಾಗಿ ಕಾಣಬೇಕು ಅನ್ನೋ ಮನಸ್ಥಿತಿ ನನಗೆ ಬಂದಿತ್ತು. ಅದು ತುಂಬಾ ಸರಿಯಾಗಿರುವಂಥ ಮನಸ್ಥಿತಿ. ನಮ್ಮ ಸಂಬಂಧಗಳನ್ನ ಸುಧಾರಿಸೋದಕ್ಕೆ ಒಂದು ಪುಟ್ಟದು ಸೂತ್ರ ಏನು ಅಂತ ಹೇಳಿದ್ರೆ ಐ ಆಮ್ ಓಕೆ ಯು ಆರ್ ಓಕೆ. ಸೊ ಇದನ್ನು ನೀವು ಫಾಲೋ ಮಾಡಿದ್ರೆ ಇವತ್ತಿಂದನೇ ನಿಮ್ಮ ಮನಸ್ಸಿಗೆ ನೀವು ಹೇಳ್ಕೊಳ್ಳಿ, ನಾನು ಸರಿ ನೀನು ಸರಿ ಅಂತ. ಈ ಪುಟ್ಟ ಬದಲಾವಣೆ ನಮ್ಮ ಸಂಬಂಧಗಳಲ್ಲಿ ದೊಡ್ಡ ಮ್ಯಾಜಿಕ್ ಮಾತ್ರ ಕೊಡುತ್ತೆ. ನಿಮಗೂ ಹಿಂಗೆ ಅನಿಸುತ್ತಾ? ಕಮೆಂಟ್ ಮೂಲಕ ತಿಳಿಸಿ. ಈ ಸೂತ್ರ ಡೆಫಿನೆಟ್ಲಿ ಎಷ್ಟು ಲೈಫ್ ಈಸಿಂಗ್ ಅನಿಸುತ್ತೆ ಅಲ್ವಾ? ಎಲ್ಲರೂ ಇದೇ ರೀತಿ ಅಂದ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಲೈಫು. ಈ ಬುಕ್ಕಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತು ನಾನು ಮುಂದಿನ ವ್ಲಾಗ್ಸಲ್ಲಿ ಈ ರೀತಿಯಾಗಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋವಂಥ ಲೈಫ್ ಚೇಂಜಿಂಗ್ ಬುಕ್ಸ್ ಬಗ್ಗೆ ಡಿಸ್ಕಸ್ ಮಾಡಬೇಕಾ ಬೇಡವಾ ಅನ್ನೋದನ್ನು ಕೂಡ ನಿಮ್ಮ ಅಭಿಪ್ರಾಯನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ನಾನು ವೆಯ್ಟ್ ಮಾಡ್ತಿರ್ತೀನಿ. ಇವತ್ತಿನ ಹೆಲ್ತಿ ಡ್ರಿಂಕಲ್ಲಿ ನಾನು ಕ್ಯಾರೆಟು ಮತ್ತು ಸೌತೆಕಾಯಿ ಬಳಸ್ಕೊಂಡು ಜ್ಯೂಸ್ ಮಾಡಿದ್ದೆ. ಸೊ ಕ್ಯಾರೆಟಲ್ಲಿರುವಂಥ ಬೀಟೋ ಕ್ಯಾರೋಟಿನು ಚರ್ಮಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ, ಮತ್ತು ಇನ್ನೂ ಸ್ಕಿನ್ನ ಹೈಡ್ರೇಟಾಗಿ ಇಟ್ಕೊಳ್ಳೋದಕ್ಕೆ ಸೌತೆಕಾಯಿ ಹೆಲ್ಪ್ ಮಾಡುತ್ತೆ. ನಮ್ಮ ಬಾಡಿಯಲ್ಲಿ ಯಾವುದಾದ್ರೂ ವಿಷಕಾರಿ ಅಂಶ ಇದ್ರೂ ಇದು ಹೊರಗಡೆ ಹಾಕುತ್ತೆ. ಡೆಫಿನೆಟ್ಲಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಸಮ್ಮರಲ್ಲಿ ಇದನ್ನೆಲ್ಲ ನಾವು ಟ್ರೈ ಮಾಡೋದು ನಮ್ಮ ಸ್ಕಿನ್ನಿಗೂ ಒಳ್ಳೆಯದು ಮತ್ತು ಬಾಡಿಗೂ ಹೈಡ್ರೇಟಾಗಿ ಇಟ್ಕೊಳ್ಳುತ್ತೆ. ಇನ್ನು ಸ್ಕಿನ್ ಕೇರಲ್ಲಿ ಇವತ್ತು ನಾನು ಜಸ್ಟು ಮುಲ್ತಾನಿ ಮೆಟ್ಟಿ ಮತ್ತು ರೋಸ್ ವಾಟರ್ನ ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಮಾಡ್ಕೊಂಡಿದ್ದೆ. ಮುಲ್ತಾನಿ ಮೆಟ್ಟಿಯಿಂದ ಸ್ಕಿನ್ನಲ್ಲಿರೋ ಅಂಥ ಎಣ್ಣೆ ಅಂಶ ದೂರ ಹೋಗುತ್ತೆ ಮತ್ತು ಸ್ಕಿನ್ನು ಕೂಡ ಕ್ಲೆನ್ಸ್ ಆಗುತ್ತೆ. ರೋಸ್ ವಾಟರು ನಮ್ಮ ಸ್ಕಿನ್ನ ತಂಪಾಗಿಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಸಮ್ಮರ್ ಟೈಮಲ್ಲಿ ಫೇಸ್ ಕೂಡ ಡೆಫಿನೆಟ್ಲಿ ಅಷ್ಟೊಂದು ಸ್ವೆಟ್ ಆಗ್ತಿರುತ್ತೆ. ಸೊ ಫೇಸ್ನ ನೀವು ಕೂಲಿಂಗ್ ಆಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ಈ ಫೇಸ್ ಪ್ಯಾಕ್ನ ನೀವು ಡೆಫಿನೆಟ್ಲಿ ಟ್ರೈ ಮಾಡಬೇಕು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ದಿ ನರಿಷ್ಡ್ ಮಾಮ್ ಚಾಲೆಂಜ್ ಡೇ 19. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೀಷಿಯಸ್ ಟೈಮ್ ಆ್ಯಂಡ್ ಕೈಂಡ್ ಸಪೋರ್ಟ್. ನಾನು ಈ ವ್ಲಾಗಲ್ಲಿ ಡಿಸ್ಕಸ್ ಮಾಡಿರೋ ಅಂಥ ವಿಚಾರ ಮತ್ತು ಕೊಟ್ಟಿರೋ ಅಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. Thank you for watching. We'll catch you in next vlog.